ಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆ ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದರೊಳಗ ಅಭ್ಯಾಸ 3.4 ಯಾವ್ದಂದ್ರ ವರ್ಜಿಸುವ ವಿಧಾನವನ್ನ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ಅದನ್ನ ಇವತ್ತ ಕಂಟಿನ್ಯೂ ಮಾಡ್ತೇನಂತ. ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್. ವರ್ಜಿಸುವ ವಿಧಾನ, ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್. ಅದರೊಳಗ ಅಭ್ಯಾಸ 3.4 ಅಭ್ಯಾಸ 3.4 ಹೌದಾ? ಅಭ್ಯಾಸ 3.4 ಕ್ವಶನ್ ಓದ್ತೆ ನೋಡ್ರಿ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಅಂತ ಇದೆ. ಹೌದಾ? ಈಗ ನಾ ಫಸ್ಟ್ ವರ್ಜಿಸುವ ವಿಧಾನವನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಒಂದು ಸ್ಟೆಪ್ ತೋರಿಸ್ತೇನೆ ನಿಮಗ. ಫಸ್ಟ್ ಒನ್ ಏನಿದೆ ನೋಡ್ರಿ ಇಲ್ಲಿ. ಫಸ್ಟ್ ಒನ್ x plus y is equal to 5, 2x minus 3y is equal to 4. ಹೌದಾ? ಈ ರೀತಿ ಅವರು ಇಕ್ವೇಶನ್ ಅನ್ನ ನಮಗ ಕೊಟ್ಟಿದ್ದಾರೆ. x plus y is equal to 5, 2x minus 3y is equal to 4. ಇದನ್ನ ಏನಂತ ತಗೋತೇನಿ? ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2 ಅಂತ ತಗೋತೇನಿ. ಅರ್ಥ ಆಯ್ತಾ? ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2. ನಾವ್ ಏನ್ ಮಾಡ್ಬೇಕಂದ್ರೆ ಎಲಿಮಿನೇಷನ್ ಅಂದ್ರೆ ವರ್ಜಿಸು, ಒಂದ್ ಎಲಿಮಿನೇಟ್ ಮಾಡ್ಬೇಕು. ಅಂದ್ರ ಇಲ್ಲಿ ನಾವು ಎಕ್ಸ್ ಅಥವಾ ಕ್ಯಾನ್ಸಲ್ ಮಾಡ್ಬೇಕು, ಇಲ್ಲ y ಆದ್ರೂ ಕ್ಯಾನ್ಸಲ್ ಮಾಡ್ಬೇಕು. ಬಟ್ ಇವೆರಡೂ ಕ್ಯಾನ್ಸಲ್ ಆಗ್ಬೇಕಂದ್ರೆ ಸೇಮ್ ಸಂಖ್ಯೆಗಳು ಇರ್ಬೇಕು, ಅವನ್ನ ಮೈನಸ್ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ನೋಡ್ರಿ 2x ಅಂದ್ರ ಅಥವಾ ಇಲ್ಲಾದ್ರೂ ನಾವು 2x ಬರುವಂಗ ಮಾಡ್ಬೇಕು, ಅಥವಾ ಇಲ್ಲಿ 3 ಇತ್ತಂದ್ರೆ ಇಲ್ಲಿ 3 ಬರುವ ಹಾಗಾದ್ರೂ ಮಾಡ್ಬೇಕು. ಸೊ ಈಗ ಇಲ್ಲಿ 2 ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕು ಹೇಳ್ರಿ? ಈ ಸಮೀಕರಣ 1ಕ್ಕೆ 2ರಿಂದ ಗುಣಿಸಬೇಕು. ಅವಾಗ ಇವೆರಡು ಈಕ್ವಲ್ ಆಗ್ಬಿಡ್ತಾವ. ಹೌದಾ? ನಾ ಯಾವ ರೀತಿ ಬರೀತೆ ನೋಡ್ರಿ. ಸಮೀಕರಣ 1ಕ್ಕೆ 2ರಿಂದ ಗುಣಿಸಲಾಗಿ, 2ರಿಂದ ಗುಣಿಸಲಾಗಿ, ಗುಣಿಸಲಾಗಿ. ಹೌದಾ? ಈ ಸಮೀಕರಣ 1ಕ್ಕೆ 2ರಿಂದ ಗುಣಿಸಲಾಗಿ ಅಂದ್ರ ನಾನು ಈ ಬರೇ ಇಲ್ಲಿ ಅಷ್ಟೇ 2ರಿಂದ ಗುಣಿಸಬಾರ್ದು. ಈ ಹೋಲ್ ಸಮೀಕರಣಕ್ಕ ನಾವ್ ಏನ್ ಮಾಡ್ಬೇಕು ಹೇಳ್ರಿ? 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದು ಎಷ್ಟಾಗತ್ ನೋಡ್ರಿ? 2x ಹೌದಾ ಪ್ಲಸ್ 2y ಇಸ್ ಈಕ್ವಲ್ ಟು 10. ಹೌದಾ? 5 2 10. ನೆಕ್ಸ್ಟ್ ಇದನ್ನೇನ್ ನಾನು ಏನು ಚೇಂಜ್ ಮಾಡ್ತಾ ಇಲ್ಲ, ಅದು ಯಾಸ್ ಇಟ್ ಇಸ್ ಹೆಂಗೈತಿ ಹಂಗ ಬರೀನಂತ. 2x ಮೈನಸ್ 3y ಇಸ್ ಈಕ್ವಲ್ ಟು 4. ಅರ್ಥ ಆಯ್ತಾ? ಈಗ ನೋಡ್ರಿ, ಇದು ನಿಮ್ಗ ಬೀಜಗಣಿತದ ರೂಲ್ಸ್ ಅಂದ್ರ ಇವನ್ ಮೈನಸ್ ಮಾಡ್ಬೇಕಂದ್ರ ಯಾವಾಗಿದ್ರು ಮೈನಸ್ ಮಾಡ್ಬೇಕಾದ್ರ ಈ ಕೆಳಗಿನ ಚಿಹ್ನೆಗಳು ಚೇಂಜ್ ಆಗ್ತಾವು. ಚೇಂಜ್ ಆಗ್ತಾವಂದ್ರ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತಾವು, ಪ್ಲಸ್ ಇದ್ದಿದ್ವು ಮೈನಸ್ ಆಗ್ತಾವು. ಸೊ ಇಲ್ಲಿ ಚೇಂಜ್ ಆಗ್ಬೇಕಂದ್ರ ಇಲ್ಲಿ ನೋಡ್ರಿ, ಪ್ಲಸ್ ಈಗ ಏನು ಇಲ್ಲ ಅಂದ್ರ ಪ್ಲಸ್ ಐತಿ. ಸೊ ಅದನ್ನ ಏನ್ ಮಾಡ್ತೇನಿ? ಮೈನಸ್ ಅಂತ ಚೇಂಜ್ ಮಾಡ್ತೇನಿ. ಇಲ್ಲಿ ಮೈನಸ್ ಇದ್ದದ್ದು ಏನಾಗತ್ ನೋಡ್ರಿ? ಪ್ಲಸ್ ಆಗತ್ತ. ಆಮೇಲೆ ಇಲ್ಲಿ ಎಷ್ಟಾಗತ್ ನೋಡ್ರಿ? ಮೈನಸ್ ಆಗತ್ತ. ಯಾಕೆ? ಹೌದಾ? ಈಗ ನೋಡ್ರಿ 2x ಮೈನಸ್ ಇದ್ದಾಗ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಹೌದಾ? 2x ಮೈನಸ್ 2x ಮಾಡಿದ್ರೆ ಎಷ್ಟಾಗತ್ತ? 0 ಬರ್ತೈತಿ. ಬಟ್ ಈ ಬೀಜಗಣಿತದೊಳಗ್ ನಾವ್ ಏನಂತೇವೆ? ಅದಕ್ಕ ಕ್ಯಾನ್ಸಲ್ ಅಂತ ಕರಿತೇವಿ. ಸೊ ಇಲ್ಲಿ ಪ್ಲಸ್ 2y ಪ್ಲಸ್ 3y ಎಷ್ಟಾಗತ್ ನೋಡ್ರಿ? ಸಜಾತಿಯ ಇವು ಚರಾಕ್ಷರಗಳದಾವು, ನಾವು ಕೂಡಿಸ್ಬೋದು ಈಸಿಲಿ. 3 2 5y ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 10 ಮೈನಸ್ 4 ಇದೆ. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 10 ಮೈನಸ್ 4 ಎಷ್ಟಾಗತ್ ನೋಡ್ರಿ? 6 ಆಗತ್ತ. ಕರೆಕ್ಟ್? ದೇರ್ ಫೋರ್ y ಇಸ್ ಈಕ್ವಲ್ ಟು 6. ಇಲ್ಲಿ y ಬಾಜು ಇದ್ದದ್ದು ಏನಾಗತ್ತೆ? ಇಲ್ಲಿ 5 ಬರ್ತೈತಿ. ಬಟ್ ಇಲ್ಲಿ ಏನಾಗತ್ತ ಗೊತ್ತಾ ನಿಮಗ? ಪಾಯಿಂಟ್ ಇದನ್ನ ಮಾಡ್ಬೋದು ನಾವು ಪಾಯಿಂಟ್ ಒಳಗ, ಬಟ್ ಇಲ್ಲಿ ಬೀಜಗಣಿತದೊಳಗ ಪಾಯಿಂಟ್ ಒಳಗ ಇಡಂಗಿಲ್ಲ. ಸೊ ನಮಗಿಷ್ಟ y ಇಸ್ ಈಕ್ವಲ್ ಟು ಎಷ್ಟಾಯ್ತು? 6/5 ಬಂತು. y ಇಸ್ ಈಕ್ವಲ್ ಟು 6/5 ಬಂತು. ಅದೇ ರೀತಿ ನಾವೀಗ ಇದನ್ನ ಏನ್ ಮಾಡ್ಬೋದು ಹೇಳ್ರಿ? ಇದನ್ನ ಈ ಯಾವ್ದಾದ್ರು ಸಮೀಕರಣದೊಳಗ ಹಾಕ್ಬೇಕು. ನಿಮಗ ಈ ಸಮೀಕರಣ ಹೇಳಾಕತ್ತಾಗಿಂದ ನಾನು ನಿಮಗ ಒಂದ್ ಹೇಳೇ ಬಿಡ್ತೇನೆ. ಏನಂದ್ರ ಈಸಿ ಇದ್ದಿದ್ದು ಸಮೀಕರಣವನ್ನ ಚಾಯ್ಸ್ ಮಾಡ್ರಿ, ಅಂದ್ರೆ ನಿಮಗ ಈಸಿಲಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರ್ತೈತಿ. ಸೊ ನೋಡ್ರಿ,
ಸಮೀಕರಣ ಒಂದರಿಂದ ಫ್ರಾಮ್ ಇಕ್ವೇಶನ್ 1 ಸಮೀಕರಣ ಒಂದರಿಂದ ಸಮೀಕರಣ ಒಂದು ಯಾವ್ದಿದೆ ನೋಡ್ರಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಹೌದಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಇದೆ ಸೊ ಎಕ್ಸ್ ಆಸ್ ಇಟ್ ಈಸ್ ಪ್ಲಸ್ ವೈ ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ ನಮಗ 6/5 ಬಂದಿದೆ is equal to 5 6/5 is equal to 5 therefore x is equal to 5 ಈ ಪ್ಲಸ್ 6/5 ಇದನ್ನ ಆ ಕಡೆ ಕಳಿಸ್ರಿ ನೋಡೋಣ -6/5 -6/5 ಅಂತ ಇದೆ ಕರೆಕ್ಟ್ ಈಗ ನೋಡ್ರಿ ಅದನ್ನ ಸಿಂಪ್ಲಿಫೈ ಮಾಡೋಣ ಅಂತ ಇದನ್ನ ರಬ್ ಮಾಡಬಹುದು x is equal to ನೋಡ್ರಿ ಇಲ್ಲಿ ಏನು ಇಲ್ಲ ಅಂದ್ರ 1 ಇರ್ತೈತಿ 1 ಮತ್ತು 5ರ ಲಸ ಅಥವಾ LCM ಎಷ್ಟು ಬರುತ್ತೆ ನೋಡ್ರಿ ನಮ್ಗ 5 ಹೌದಾ ಇಲ್ಲಿ ನೋಡ್ರಿ 1 5ಲೆ 5 1ಲೆ 5 5ಲೆ 25 ಕರೆಕ್ಟ್ -6 1ಲೆ 6 ಎಷ್ಟು ಬಂತು ನೋಡ್ರಿ x is equal to 25 - 6 ಮಾಡ್ರಿ ಎಷ್ಟಾಗತ್ ನೋಡ್ರಿ 19/5 19/5 ಅಂತ ಆಗುತ್ತೆ ಕರೆಕ್ಟ್ ಇದು ನಮ್ದು x is equal to 19/5 ಬಂತು y is equal to 6/5 ಬಂತು ಇದು ಎಲಿಮಿನೇಷನ್ ಮೆಥಡ್ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು x ಆದ್ರೂ ಸೇಮ್ ಬರೋ ಹಂಗ್ ಮಾಡ್ಬೇಕು ಗುಣಾಕಾರ ಮಾಡ್ತಿರೋ ಅಥವಾ ಭಾಗಾಕಾರ ಮಾಡ್ತಿರೋ ಆಮೇಲೆ y ಯಾವ್ದಾದ್ರು ಒಂದ್ ಎರಡನ್ನು ಕ್ಯಾನ್ಸಲ್ ಮಾಡಬಾರ್ದು ಮತ್ತೆ ಒಂದಷ್ಟೇನ ಕ್ಯಾನ್ಸಲ್ ಮಾಡ್ಬೇಕು ಅದನ್ನ ನಾವು ಎಲಿಮಿನೇಷನ್ ಮೆಥಡ್ ಅಂತೀವಿ ಈಗ ನಾವ್ ಏನ್ ಮಾಡ್ತೀವಿ ವರ್ಜಿಸುವ ವಿಧಾನದಿಂದ ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ವಿ ಬಟ್ ಅವ್ರು ಇಷ್ಟೇ ಹೇಳಿಲ್ಲ ಇದೆ ಈ ಒಂದ ಇಕ್ವೇಶನ್ ಅನ್ನ ಅವರು ಸಬ್ಸ್ಟಿಟ್ಯೂಷನ್ ಮೆಥಡ್ ಒಳಗೂ ಮಾಡ್ರಿ ಎಲಿಮಿನೇಷನ್ ಮೆಥಡ್ ಒಳಗೂ ಮಾಡ್ರಿ ಬಟ್ ಒಂದ್ ತಿಳ್ಕೊರಿ ನೀವ್ ಯಾವ ಮೆಥಡ್ ಇನ್ನ ಯಾವ್ದು ಹೇಳ್ರಿ ಗ್ರಾಫಿಕಲ್ ಮೆಥಡ್ ಅಥವಾ ನಕ್ಷಾ ವಿಧಾನ ಮಾಡಿದ್ರು ಅಷ್ಟೇ ಇನ್ನು ನೆಕ್ಸ್ಟ್ ಬರುದು ಓರೆ ಗುಣಾಕಾರ ಮಾಡಿದ್ರು ಅಷ್ಟ ನೀವ್ ಯಾವ ಮೆಥಡ್ ಇದನ್ನ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಬಿಡಿಸ್ರಿ ಅಂದ್ರ ಸಮೀಕರಣಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಬಿಡಿಸಿದ್ರು ನಿಮ್ಗ ಯಾವುದೇ ಮೆಥಡ್ ಒಳಗ್ ಬಿಡಿಸಿದ್ರು ಆನ್ಸರ್ ಸೇಮ್ ಬರ್ತೈತಿ ಅರ್ಥ ಆಯ್ತಾ ನೀವು ವರ್ಜಿಸುವ ವಿಧಾನದೊಳಗ್ ಬಿಡಿಸಿದಾಗ ಬೇರೆ ಬರ್ತೈತಿ ಅಥವಾ ಆದೇಶ ವಿಧಾನದೊಳಗ್ ಬಿಡಿಸಿದಾಗ ಬೇರೆ ಬರ್ತೈತಿ ಅಂತ ಇಲ್ಲ ಈಗ ನೋಡೋಣ ಇವ್ನ್ ಸ್ವಲ್ಪ ಆನ್ಸರ್ ಅನ್ನ ನಾನು ಇಲ್ಲಿ ಸೈಡಿಗೆ ಬರ್ದಿರ್ತೇನೆ ನೋಡ್ರಿ ಯಾಕಂದ್ರ ಆದೇಶ ವಿಧಾನದೊಳಗು ಅಷ್ಟ ಬರ್ಬೇಕದು y is equal to 6/5 ಅಂತ ಇದೆ ಕರೆಕ್ಟ್ ಈಗ ಏನ್ ಮಾಡಿದ್ವಿ ಸೇಮ್ ಇಕ್ವೇಶನ್ ಅನ್ನ ನಾವ್ ಏನ್ ಮಾಡ್ಬೇಕೀಗ ಆದೇಶ ವಿಧಾನದಿಂದ ಬಿಡಿಸಿ ನೋಡೋಣ ಇಲ್ಲಿ ನೋಡ್ರಿ ಆದೇಶ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಸೇಮ್ ಇದೇ ಇಕ್ವೇಶನ್ ಈಗ ಆದೇಶ ವಿಧಾನ ನಿಮಗ್ ಲಾಸ್ಟ್ ಟೈಮ್ ಹೇಳಿ ನೀವ್ ನೆನಪಿರ್ಬೋದಲ್ಲ ನಾವೀಗ ಏನ್ ಮಾಡ್ಬೇಕು ಯಾವ್ದಾದ್ರೂ ಇಕ್ವೇಶನ್ ದಿಂದ ಒಂದನ್ನ x is equal to ಮಾಡ್ಕೋಬೇಕು ಸೊ ನಾ ಈಗ ಸಣ್ಣದಿದ್ದ ತಗೋತೇನೆ ಸಮೀಕರಣ ಒಂದರಿಂದ ಸಮೀಕರಣ ಒಂದು ಯಾವ್ದಿದೆ ನೋಡ್ರಿ x plus y is equal to 5 ಹೌದಾ x is equal to 5 ಪ್ಲಸ್ y ಇದ್ದದನ್ನ ಈ ಕಡೆ ಕಳಿಸ್ರಿ -y ಇದು ಸಮೀಕರಣ 3 x is equal to 5 - y ಅಂತ ಬಂತು ಸೊ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ ಈಗ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಿರ್ಬೋದಲ್ಲ ಸಮೀಕರಣ 3 ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಆ ವರ್ಡ್ ಬರೀಲೇಬೇಕು ಆದೇಶಿಸಿದಾಗ ಹೌದಾ ಈಗ ನೋಡ್ರಿ ಸಮೀಕರಣ 2 ಏನಿದೆ ನೋಡ್ರಿ 2x - 3y is equal to 4 ಹೌದಾ 2x - 3y is equal to 4 ಅಂತ ಇದೆ ಸೊ ನಾ ಈಗ ಏನ್ ಮಾಡ್ಬೋದು ಹೇಳ್ರಿ 2 ಆಯ್ತಲ್ಲ ಆಮೇಲೆ x ಬದ್ಲಿ ನಾ ಇದನ್ನ ಹಾಕ್ಬೋದಲ್ಲ 5 - y ಅನ್ನ ಹಾಕ್ಲಿ 5 - y - 3y is equal to 4 ಈಗ ಈ 2 ಅನ್ನ ಒಳಗ್ ಹಾಕ್ರಿ 2 5ಲೆ 10 -2y - 3y is equal to 10 ಕರೆಕ್ಟ್ ಈಗ ನೋಡ್ರಿ 10 ಮೈನಸ್ ಸಜಾತಿಯ ಚಿಹ್ನೆಗಳಿದ್ರೆ ಏನ್ ಮಾಡ್ತೀರಿ ಹೇಳ್ರಿ ಕೂಡಿಸ್ಬೇಕು ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು ಸೊ ಇಲ್ಲಿ ನೋಡ್ರಿ ಮೈನಸ್ ಎಷ್ಟಾಯ್ತು ಇದು ಪ್ಲಸ್ ಮಾಡಿದ್ರ 5y
ಇಸ್ ಈಕ್ವಲ್ ಟು 4. ಹೌದಾ? ಈಗ ನಾ ಏನ್ ಮಾಡ್ತೇನೆ ಈ y ಅಲ್ಲೇ ಇರ್ಲಿ, ಇದನ್ನ ಸ್ವಲ್ಪ ರಬ್ ಮಾಡ್ಬೋದು. -5y ಇಸ್ ಈಕ್ವಲ್ ಟು 4. ಈ +10 ಇದ್ದಿದ್ದನ್ನ ಈ ಸೈಡ್ ಕಳಿಸ್ರಿ, ಎಷ್ಟಾಗತ್ ನೋಡ್ರಿ? -10 ಆಗತ್ತ. 4 - 10. ಸೊ -5y ಇಸ್ ಈಕ್ವಲ್ ಟು 4 - 10 ಅಂದ್ರೆ ಏನಾಗತ್ತ? ವಿಜಾತೀಯ ಚಿಹ್ನೆಗಳಿದ್ರ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 10 - 4 ಮಾಡಿದ್ರೆ ಎಷ್ಟಾಗತ್ತ? 6. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಅಂತ ಬರ್ತೈತಿ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ನಮಗ. ದೇರ್ಫೋರ್ y ಇಸ್ ಈಕ್ವಲ್ ಟು ಎಷ್ಟು ಬಂತು? 6/5 ಬಂತು. 6 ಇಲ್ಲಿ ಬಂತು. ಈ 5 ಅನ್ನ ನಾವು ಇಲ್ಲಿ ಬರ್ದಿವಿ. ನೋಡ್ರಿ, ಸ್ವಲ್ಪ ವರ್ಜಿಸುವ ವಿಧಾನದಿಂದ ಮಾಡಿದಾಗ y ವ್ಯಾಲ್ಯೂ ಏನ್ ಬಂದಿದೆ? 6/5 ಅಂತ ಬಂದಿದೆ. ಕರೆಕ್ಟಾ? ಈಗ ಇದು ಆದೇಶ ವಿಧಾನದೊಳಗೆ ಮಾಡಿದಾಗ ಕೂಡ ನಮ್ಗೆ ಎಷ್ಟು ಬಂತು? 6/5 ಬಂತು. ಅರ್ಥ ಆಯ್ತಾ? ಈಗ ನಾವೇನ್ ಮಾಡ್ತೇವೆ ಹೇಳ್ರಿ? ನೀವು ಸಮೀಕರಣ ಯಾವ್ದಾದ್ರೊಳಗೆ ಒಂದು ಹಾಕಿ ನೀವೇನ್ ಮಾಡ್ಬೇಕು? ಎಕ್ಸ್ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಸೊ ಎಕ್ಸ್ ವ್ಯಾಲ್ಯೂವನ್ನ ಯಾವ ರೀತಿ ಕಂಡುಹಿಡಿಯೋಣ ಅಂತ ನೋಡೋಣ ಅಂತ. ಇಲ್ಲಿ ನೋಡ್ರಿ, ಸಮೀಕರಣ 1ರಿಂದ ಸಮೀಕರಣ ಯಾವ್ದಿದೆ ನೋಡ್ರಿ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಎಕ್ಸ್ ಇಸ್ ಈಕ್ವಲ್ ಟು 5 ಪ್ಲಸ್ ವೈ ಇದ್ದಿದ್ದು ಈ ಸೈಡ್ ಬಂತಂದ್ರ ಮೈನಸ್ ವೈ ಆಯ್ತು. ಈಗ ನೋಡ್ರಿ, 5 ಮೈನಸ್ ವೈ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡ್ರಿ? ಇಲ್ಲಿ 6/5 ಬಂದಿದೆ. 6/5. ಇದನ್ನ ಇಲ್ಲಿ ಏನು ಇಲ್ಲ ಅಂದ್ರ ಕೆಳಗ ಛೇದದೊಳಗ 1 ಇರ್ತೈತಿ. ಸೊ 5 ಮತ್ತ 1ರ ಲಸ ಎಷ್ಟಾಗತ್ ನೋಡ್ರಿ? LCM 5 ಆಗತ್ತ. ಕರೆಕ್ಟ್? ಇಲ್ಲಿ ನೋಡ್ರಿ, 1 5 5 1 5 5 25 ಮೈನಸ್ 6 1 6. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 25 - 6 ಮಾಡಿದ್ರೆ ಎಷ್ಟಾಗತ್ ನಮಗೆ ಹೇಳ್ರಿ? 19/5. ಕರೆಕ್ಟಾ? ಇವಾಗ ಈ ಲೆಕ್ಕ ಮುಗೀತು. ಅಂದ್ರೆ ನಾವೀಗ ಅವ್ರು ಹೇಳ್ದಂಗ ಒಂದೇ ಇವೇನು ಕೊಟ್ಟಿರುವಂತ ಇಕ್ವೇಶನ್ ತಗೊಂಡು ಒಂದು ಎಲಿಮಿನೇಷನ್ ಮೆಥಡ್ ಒಳಗ್ ಮಾಡಿದ್ರು ಅಷ್ಟೇ ಆನ್ಸರ್ ಬಂತು. ಅರ್ಥ ಆಯ್ತಾ? ವರ್ಜಿಸುವ ವಿಧಾನದೊಳಗ್ ಮಾಡಿದ್ರು ನಮಗ, ಸಾರಿ, ಆದೇಶ ವಿಧಾನದೊಳಗ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಳಗ್ ಮಾಡಿದ್ರು ನಮಗ ಆನ್ಸರ್ ಅಷ್ಟೇ ಬಂತು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಒಂದು ಪ್ರಾಬ್ಲಮ್ ಮಾಡ್ತೇನೆ ನೋಡ್ರಿ. ಆಮೇಲೆ ಥರ್ಡ್ ಫೋರ್ತ್ -2x - 2y ಇಸ್ ಈಕ್ವಲ್ ಟು 2 ಅಂತ ಆಯ್ತು. ಹೌದಾ? ಈಗ ಇದನ್ನ ಏನ್ ಮಾಡ್ಬೇಕು ನಾವು? ನೀವು ಇಲ್ಲಿ ನೋಡ್ರಿ, ಇದನ್ನ ಎಕ್ಸ್ ವ್ಯಾಲ್ಯೂ ಆದ್ರೂ ನಾವೇನ್ ಮಾಡ್ಬೋದು? ಈಕ್ವಲ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರ, ಈ ಸಮೀಕರಣ 1ಕ್ಕೆ ನಾವೇನ್ ಮಾಡ್ಬೋದು? 2ರಿಂದ ಗುಣಾಕಾರ ಮಾಡ್ಬೇಕು. ಇದಕ್ಕೆ ಏನ್ ಮಾಡ್ಬೇಕು? 3ರಿಂದ ಗುಣಾಕಾರ ಮಾಡ್ಬೇಕು. ಅರ್ಥ ಆಯ್ತಾ? ಅಥವಾ ನೀವ್ ಇಲ್ಲೇ y ಕ್ಯಾನ್ಸಲ್ ಮಾಡ್ತೇವಂದ್ರು ಅದಕ್ಕೂ ಏನ್ ಪ್ರಾಬ್ಲಮ್ ಇಲ್ಲ. ಬರೀ ನೀವ್ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? ಇದಕ್ ಬರೀ 2ರಿಂದ ಗುಣಾಕಾರ ಮಾಡಿ ನೀವ್ ಏನ್ ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು. ನಿಮಗೆ ಯಾವ ಈಸಿ 2 ಸಲ ಗುಣಾಕಾರ ಮಾಡೋದು ಬೇಡಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಸಮೀಕರಣ 2ಕ್ಕೆ 2ರಿಂದ ಗುಣಾಕಾರ ಮಾಡಿದಾಗ ನಮ್ಗೆ ಇಲ್ಲಿ ಏನಾಗತ್ತೆ ಹೇಳ್ರಿ? ಇವೆರಡು ಈಕ್ವಲ್ ಆಗ್ತಾವ. ನಾವೀಗ ಈಸಿಲಿ ಕ್ಯಾನ್ಸಲ್ ಮಾಡಬಹುದು. ಅರ್ಥ ಆಯ್ತಾ? ಈಗ ನೋಡ್ರಿ, ನಾನು ಯಾವ ರೀತಿ ಬರಿತೇನೆ? ಇದು ಸಮೀಕರಣ 1, ಇದು ಸಮೀಕರಣ 2. ಹೌದಾ? ಸಮೀಕರಣ 1, ಸಮೀಕರಣ 2. ಕರೆಕ್ಟ್? ಈಗ ನಾ ಏನ್ ಮಾಡ್ತೇನೆ? ಸಮೀಕರಣ 2ಕ್ಕೆ 2ರಿಂದ ಗುಣಿಸಲಾಗಿ 2ರಿಂದ ಗುಣಿಸಲಾಗಿ
ಸೊ ಇದು ಹೋಲ್ ಸಮೀಕರಣಕ್ಕ ನೆನ್ಪಿಟ್ಕೋರಿ, ನಾ ಪದೇ ಪದೇ ಹೇಳ್ತಾ ಇದ್ದೀನಿ. ಈ ಹೋಲ್ ಸಮೀಕರಣಕ್ಕ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಬರೀ ಇಲ್ಲೆಷ್ಟ ಸಮ ಮಾಡ್ಬೇಕಂತ ಹೇಳಿ ನಾವ್ ಇಲ್ಲೆಷ್ಟ ಗುಣಿಸುದಲ್ಲ. ನೀವು ಬಹಳ ಜನ ಅಲ್ಲೇ ಕನ್ಫ್ಯೂಸ್ ಆಗ್ತೀರಿ, ಅರ್ಥ ಆಯ್ತಾ? ಇದು ಹೋಲ್ ಸಮೀಕರಣಕ್ಕ ನೀವ್ ಏನ್ ಮಾಡ್ಬೇಕು ಹೇಳ್ರಿ, 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, ನಾನು ಇದನ್ನ ಸಮೀಕರಣ 1ಅನ್ನ ಯಾವುದೇ ಚೇಂಜಸ್ ಮಾಡದೇ ಇರುವುದಕ್ಕ ನಾನು ಆಸ್ ಇಟ್ ಈಸ್ ಹಂಗ ಬರ್ಕೋತೇನೆ. 3x + 4y = 10. ಅರ್ಥ ಆಯ್ತಾ? 3x + 4y = 10. ಅದನ್ನ ಏನೂ ಚೇಂಜಸ್ ಮಾಡೋದಿಲ್ಲ. ಬಟ್ ಈ ಕೆಳಗಿನ ಸಮೀಕರಣವನ್ನ ನಾನು ಚೇಂಜ್ ಮಾಡ್ತೇನೆ. ಯಾವ ರೀತಿ ಚೇಂಜ್ ಮಾಡ್ತೇನೆ ನೋಡ್ರಿ ಇಲ್ಲಿ. 2 × 2 ಎಷ್ಟಾಗತ್ತ? 4x ಮೈನಸ್ 2 × 2 4y. 4y ಇಲ್ಲಿ 2 × 2 ಎಷ್ಟಾಗತ್ತೆ ಹೇಳ್ರಿ? 4 ಆಗತ್ತ. ನಾನ್ ನಿಮಗೇನ್ ಹೇಳಿದ್ದೆ ಅಂದ್ರ, ಈ ಬೀಜಗಣಿತದೊಳಗ ಬೀಜಾಕ್ಷರಗಳನ್ನ ಬಹುಪದೋಕ್ತಿಗಳನ್ನ ನಾವು ಮೈನಸ್ ಮಾಡ್ಬೇಕಾದ್ರ ಕೆಳಗಿನ ಚಿಹ್ನೆಗಳ ಚೇಂಜ್ ಆಗ್ತಾವ ಅಂತ ಹೇಳಿದ್ದೆ. ಬಟ್ ಇಲ್ಲಿ ನಾನು ಏನಾದ್ರೂ ಮೈನಸ್ ಮಾಡಿದೆ ಅಂತ ಇಟ್ಕೋರಿ, ಇಲ್ಲಿ ಏನಾಗತ್ತ, ಆಟೋಮೆಟಿಕ್ಲಿ ಪ್ಲಸ್ ಬಂದು ಇದು ನಮಗ ಕ್ಯಾನ್ಸಲ್ ಆಗುದಿಲ್ಲ. ಅರ್ಥ ಆಯ್ತಾ? ಸೊ ನಾ ಈಗ ಏನ್ ಮಾಡ್ತೇನೆ, ಈ 2 ಇಕ್ವೇಶನ್ಸ್ ಗಳನ್ನ ಕೂಡಿಸ್ತೇನೆ. ಕೂಡಿಸೋದ್ರಿಂದ ಅದು ಯಾವುದೇ ಇಕ್ವೇಶನ್ಸ್ ಈ ಕೆಳಗಿನ ಇಕ್ವೇಶನ್ಸ್ ಚಿಹ್ನೆಗಳು ಚೇಂಜ್ ಆಗುದಿಲ್ಲ. ಆಟೋಮೆಟಿಕ್ಲಿ ನಮಗ y ಅನ್ನೋದು ಕ್ಯಾನ್ಸಲ್ ಆಗ್ತೈತಿ. ಅರ್ಥ ಆಯ್ತಾ? ಸೊ ನಾ ಈಗ ಕೂಡ್ಸೋದ್ರಿಂದ ನೆನಪಿಟ್ಕೋರಿ, ಆ ಇಕ್ವೇಶನ್ ಗಳನ್ನ ಮೈನಸ್ ಮಾಡಿದ್ರಷ್ಟೇ ಕೆಳಗಿನ ಚಿಹ್ನೆಗಳು ಚೇಂಜ್ ಆಗ್ತಾವು. ಪ್ಲಸ್ ಮಾಡಿದ್ರೆ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ನೋಡ್ರಿ, ನಾನು ಇದನ್ನ ಪ್ಲಸ್ ಮಾಡೋದ್ರಿಂದ 4y - 4y ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡ್ರಿ, 2 ಕೂಡಿಸ್ಬೇಕೀಗ. 4 + 3 ಎಷ್ಟಾಗತ್ ನೋಡ್ರಿ? 7x = 10 + 4 ಎಷ್ಟಾಗತ್ತೆ ಹೇಳ್ರಿ? 14. ಕರೆಕ್ಟ್? therefore x = 14 / x ಬಾಜು ಇರ್ತಕ್ಕಂತ 7 ಎಲ್ಲಿ ಬಂತ ಹೇಳ್ರಿ? ಕೆಳಗ್ ಬಂತು. ಅರ್ಥ ಆಯ್ತಾ? 7 1 7 2. ಹೌದಾ? 7 1 7 2 14. therefore x = 2. x = 2 ಬಂತು. ಸೊ ನಾವೀಗ ಏನ್ ಮಾಡ್ಬೇಕಂದ್ರ, ಇದನ್ನ ಇವು 2 ಸಮೀಕರಣದೊಳಗೆ ಯಾವ್ದಾದ್ರು ಒಂದ್ರೊಳಗೆ ಹಾಕಿದ್ರ ನಿಮ್ಗೆ ಏನಾಗತ್ತೆ ಹೇಳ್ರಿ? ಇನ್ನೊಂದು x ವ್ಯಾಲ್ಯೂ ಅನ್ನೋದು ಬರ್ತೈತಿ ನಿಮ್ಗೆ. ಅರ್ಥ ಆಯ್ತಾ? x = 2. ನೋಡ್ರಿ, ಎಕ್ಸ್ ನಾ ಯಾವ ಸಮೀಕರಣ ತಗೊಳ್ಳೋಣ, ಸ್ವಲ್ಪ ಈ ಸಲ ದೊಡ್ಡ ತಗೊಳ್ಳೋಣ. ಯಾಕಂದ್ರೆ ನಿಮ್ಗ ಕನ್ಫ್ಯೂಸ್ ಆಗ್ಬೋದು, ಮೇಡಮ್ ಬರೇ ಅಂದ್ರೇನು ಸಿಂಪಲ್ ಇಕ್ವೇಶನ್ಸ್ ಗಳನ್ನ ತಗೋತಾರ. ನೀವ್ ಯಾವ್ ತಗೊಂಡ್ರು ಆನ್ಸರ್ ಅಂತೂ ಬರ್ತೈತಿ. ಬಟ್ ನಾ ಯಾಕೆ ಸಿಂಪಲ್ ಇಕ್ವೇಶನ್ಸ್ ಗಳನ್ನ ತಗೋತೀನಿ ಅಂದ್ರ, ನೀವು ದೊಡ್ಡ ಕಾಂಪ್ಲಿಕೇಶನ್ ಇದ್ದಿದ್ದಂತಹ ಇಕ್ವೇಶನ್ಸ್ ಗಳನ್ನ ತಗೊಂಡ್ರ ಅದನ್ನ ಸಾಲ್ವ್ ಮಾಡೋದ್ರಾಗ ನಿಮ್ಗ ಅರ್ಧ ಟೈಮ್ ಹೋಗ್ಬಿಡ್ತೈತಿ. ಅದಕ್ಕೆ ನೀವು ಸಿಂಪಲ್ ಆಗಿ ಇರ್ತಕ್ಕಂತಹ ಇಕ್ವೇಶನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾವಾಗ ಇಲ್ಲಿ ಇದನ್ನ ಎಕ್ಸ್ ವ್ಯಾಲ್ಯೂ ಅಥವಾ y ವ್ಯಾಲ್ಯೂ ಅನ್ನ ಕಂಡು ಹಿಡಿಯುವಾಗ. ಸೊ ನಾ ಈಗ ಏನ್ ಮಾಡ್ತೇನೆ, ಸ್ವಲ್ಪ ಇದಕ್ಕಿಂತ ಇದು ನಿಮ್ಗ ದೊಡ್ಡದು ಅನಿಸ್ತೈತಲ್ಲ, ಇದನ್ನ ತಗೋತೇನೆ. ಈಗ ಸಮೀಕರಣ 1ರಿಂದ ಸಮೀಕರಣ 1 ಏನಿದೆ ನೋಡ್ರಿ? 3x + 4y = 10. ಹೌದಾ? 3x + 4y = 10. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಅಂತೂ ಇಲ್ಲಿ ಬಂದಿದೆ. ಇದ ಎಕ್ಸ್ ವ್ಯಾಲ್ಯೂ ಅನ್ನ ನಾವಿಲ್ಲಿ ಹಾಕ್ಬೇಕು. ಸೊ ನಾ ಇದನ್ನ ಎಕ್ಸ್ ವ್ಯಾಲ್ಯೂ ಅನ್ನ ಸೈಡಿಗೆ ಬರ್ಕೋತೇನೆ ನೋಡ್ರಿ. ಸ್ವಲ್ಪ x = 2 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, 3 × 2 + 4y = 10. ಹೌದಾ? 6 3 2 6 + 4y = 10. ಇಲ್ಲಿ ನೋಡ್ರಿ, 4y = 10. ಇಲ್ಲಿ +6 ಇದ್ದದನ್ನ ಈ ಸೈಡ್ ಕಳಿಸ್ರಿ, ಎಷ್ಟಾಗತ್ ನೋಡ್ರಿ? -6 ಆಗತ್ತ. 10 - 6. 4y = 10 - 6 ಎಷ್ಟಾಗತ್ ನೋಡ್ರಿ? 10 - 6 ಮಾಡ್ರಿ, ಎಷ್ಟಾಗತ್ತ? 4. therefore y = 4 / 4. ಎಷ್ಟಾಗತ್ತ? 4 1 4 1. therefore y = ಎಷ್ಟಾಗತ್ತ ನಮಗ್ ಹೇಳ್ರಿ? 1 ಆಗತ್ತ. y = 1. ಈ ರೀತಿ ನಾವ್ ಏನ್ ಮಾಡಿದ್ವಿ, ಈಗ ವರ್ಜಿಸುವ ವಿಧಾನದಿಂದ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿದಿವಿ. ಈಗ ಇಲ್ಲಿಗೆ ಇದು ಪ್ರಾಬ್ಲಮ್ ಮುಗ್ದಿಲ್ಲ. ಯಾಕೆ ಹೇಳ್ರಿ? ಅವರು ನಮಗ್ ಇನ್ನೂ ಒಂದು ಏನ್ ಕೊಟ್ಟಿದ್ದಾರೆ ಹೇಳ್ರಿ? ಟೆಸ್ಟ್ ಕೊಟ್ಟಿದ್ದಾರೆ. ಏನಂದ್ರ ಆದೇಶ ವಿಧಾನದಿಂದ ಇದನ್ನ
ಸಾಲ್ವ್ ಮಾಡ್ರಿ ಅಂತ ಹೇಳಿ. ನಾ ಅದಕ್ಕೆ ಈಗ ಏನ್ ಮಾಡ್ತೇನೆ, y ಇಸ್ ಈಕ್ವಲ್ ಟು 1 ಅನ್ನೋದನ್ನ ಇಲ್ಲೇ ಸೈಡಿಗೆ ಬರ್ಕೋತೇನೆ. ಇದು ಯಾಕಂದ್ರ ವರ್ಜಿಸುವ ವಿಧಾನದಿಂದ x ಈಕ್ವಲ್ ಟು 2 ಬಂದಿದೆ, y ಈಕ್ವಲ್ ಟು 1 ಬಂದಿದೆ. ಅದನ್ನೇ ನಾವು ಆದೇಶ ವಿಧಾನದಿಂದ ಮಾಡಿದಾಗೂ ಕೂಡ ನಮ್ಗ ಇಷ್ಟ ಆನ್ಸರ್ ಬರ್ತೈತಿಲ್ಲ ಅಂತ ಹೇಳಿ ಒಂದ್ಸಲ ನಾವು ಚೆಕ್ ಮಾಡೋಣಂತ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಇದೇ ಇಕ್ವೇಶನ್. ಸೊ 2y ಇಸ್ ಈಕ್ವಲ್ ಟು 2. ಆದೇಶ ವಿಧಾನದೊಳಗೆ ನೀವು ಏನ್ ಮಾಡ್ಬೇಕು ಹೇಳ್ರಿ, ಈಗ ಫಸ್ಟ್ ಇದನ್ನ ಏನ್ ಮಾಡ್ಬೇಕು, ಎಕ್ಸ್ ಈಕ್ವಲ್ ಟು ಮಾಡ್ಕೋಬೇಕು. ಅರ್ಥ ಆಯ್ತಾ? ನೀವ್ ಯಾವ್ದಾದ್ರು ತಗೋರಿ, ಸಮೀಕರಣ 1 ಆದ್ರೂ ತಗೋರಿ, ಸಮೀಕರಣ 2 ಆದ್ರೂ ತಗೋರಿ. ನಾನು ಇವಾಗ ಏನ್ ಮಾಡ್ತೀನಿ, ಸಮೀಕರಣ 2ರಿಂದ ಸಮೀಕರಣ 2 ಏನಿದೆ ನೋಡ್ರಿ, ಇಕ್ವೇಶನ್ 2x ಮೈನಸ್ 2y ಇಸ್ ಈಕ್ವಲ್ ಟು 2 ಅಂತ ಇದೆ. ಕರೆಕ್ಟ್? ನಾ ಇದನ್ನ ಏನ್ ಮಾಡ್ತೇನೆ ನೋಡ್ರಿ, 2x ಇಸ್ ಈಕ್ವಲ್ ಟು 2. ಈ ಮೈನಸ್ 2y ಇದ್ದದನ್ನ ಈ ಕಡೆ ಕಳಿಸ್ರಿ, ಎಷ್ಟಾಗತ್ ನೋಡ್ರಿ, ಪ್ಲಸ್ 2y. ಹೌದಾ? 2 ಪ್ಲಸ್ 2y. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 2 ಪ್ಲಸ್ 2y ಡಿವೈಡೆಡ್ ಬೈ ಈ 2 ಏನಾಗತ್ ನಮ್ಗೆ ಹೇಳ್ರಿ, ಇಲ್ಲೇ ಕೆಳಗ್ ಬರ್ತೈತಿ. ಅರ್ಥ ಆಯ್ತಾ? 2 ಪ್ಲಸ್ 2y ಡಿವೈಡೆಡ್ ಬೈ 2 ಇಲ್ಲಿ ಬಂತು. ನಾ ಇದನ್ನ ಇನ್ನೂ ಒಂದು ಟೈಪ್ ಮಾಡಬಹುದು. ಯಾವ ರೀತಿ ಅಂದ್ರೆ, ಇಲ್ಲಿ 2 ಅನ್ನೋದು ಕಾಮನ್ ಇದೆ ನಮ್ಗೆ. ಅರ್ಥ ಆಯ್ತಾ? ಅದನ್ನ ಏನ್ ಮಾಡ್ತೇನೆ ನೋಡ್ರಿ, 2 ಅನ್ನ ಹೊರಗೆ ತೆಗಿತೀನಿ. ಇಲ್ಲಿ ತೆಗದ್ವಿ ಅಂದ್ರ ಕಾಮನ್ ಏನಾಗತ್ತೆ ಹೇಳ್ರಿ, 1 ಪ್ಲಸ್ y ಡಿವೈಡೆಡ್ ಬೈ 2 ಆಯ್ತು. ಕರೆಕ್ಟ್? ಈ 2 ಏನ್ ಮಾಡ್ತೇನೆ, ನಾನು ಕ್ಯಾನ್ಸಲ್ ಮಾಡ್ತೇನೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ y ಇಸ್ ಈಕ್ವಲ್ ಟು 1 ಪ್ಲಸ್ y ಇಷ್ಟು ಬಂತು. ಎಕ್ಸ್ ಈಕ್ವಲ್ ಟು 1 ಪ್ಲಸ್ y. ಇದನ್ನ ನಾನು ಏನ್ ಮಾಡ್ತೇನೆ, ಸಮೀಕರಣ 3 ಅಂತ ಮಾಡ್ತೇನೆ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ರಿ, ಸಮೀಕರಣ 3 ಈಗ ಏನ್ ಮಾಡ್ಬೇಕು, ನಾನು ಇಲ್ಲೇ ಸಮೀಕರಣ 1 ಹಾಕ್ಬೇಕು. ಇಲ್ಲೇ ನೆನಪಿಟ್ಕೋರಿ, ನೀವು ಯಾವ ಸಮೀಕರಣ ತಗೊಂಡಿರ್ತೀರಲ್ಲ ಅದೇ ಸಮೀಕರಣ ಒಳಗ್ ಹೋಗಿ ನಾವು ಆದೇಶ ಮಾಡಬಾರ್ದು. ಯಾಕಂದ್ರದು ಆನ್ಸರ್ 0 ಬಂದ್ಬಿಡ್ತೈತಿ ನಮಗ. ಹೌದಾ? ನೀವು ಯಾವ ಸಮೀಕರಣದಿಂದ ಎಕ್ಸ್ ಈಕ್ವಲ್ ಟು ತಗೊಂಡಿರ್ತೀರಲ್ಲ ಅದನ್ನು ಬಿಟ್ಟು ನೀವು ಇನ್ನೊಂದು ಸಮೀಕರಣದೊಳಗೆ ಇದನ್ನ ಹಾಕ್ಬೇಕು, ಆದೇಶವನ್ನ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಸಮೀಕರಣ 3 ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಹೌದಾ? ಇಲ್ಲಿ ಬರೀತೆ ನೋಡ್ರಿ, ಸಮೀಕರಣ 3 ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಹೌದಾ? ಸಮೀಕರಣ 3 ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಸೊ ಇಲ್ಲಿ ನೋಡ್ರಿ 3x. ಹೌದಾ? ಸಮೀಕರಣ 1 ಏನಿದೆ ನೋಡ್ರಿ, 3x ಪ್ಲಸ್ 4y ಇಸ್ ಈಕ್ವಲ್ ಟು 10. ಕರೆಕ್ಟ್? ಈಗ ನೋಡ್ರಿ, ಈಗ ನಾ ಇದನ್ನ ಎಕ್ಸ್ ಬದ್ಲಿನ ಏನ್ ಹಾಕ್ಬೋದು ಹೇಳ್ರಿ, 1 ಪ್ಲಸ್ y ಹಾಕ್ಬೋದು. ಯಾಕಂದ್ರೆ ಇಲ್ಲೇ ಎಕ್ಸ್ ಈಕ್ವಲ್ ಟು ಅನ್ನ ತಗೊಂಡೇನೆ. ಇದು ಆದೇಶ ವಿಧಾನ. ಸೊ 3 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ನೋಡ್ರಿ, 1 ಪ್ಲಸ್ y ಪ್ಲಸ್ 4y ಇಸ್ ಈಕ್ವಲ್ ಟು 10. ಹೌದಾ? ಈಗ 3 ಅನ್ನ ಒಳಗ್ ಹಾಕ್ರಿ ನೋಡೋಣ. 3 1 3 ಪ್ಲಸ್ 3y ಪ್ಲಸ್ 4y ಇಸ್ ಈಕ್ವಲ್ ಟು ಎಷ್ಟಿದೆ ನೋಡ್ರಿ, 10 ಇದೆ. ಹೌದಾ? ಇದು ಎಷ್ಟಾಗತ್ತೆ ನೋಡ್ರಿ, 4 3 7y ಇಸ್ ಈಕ್ವಲ್ ಟು 10 ಪ್ಲಸ್ 3 ಇದ್ದದನ್ನ ಈ ಸೈಡ್ ಕಳಿಸ್ರಿ, ಎಷ್ಟಾಗತ್ತೆ ನೋಡ್ರಿ, -3. 7y ಇಸ್ ಈಕ್ವಲ್ ಟು 10 ಮೈನಸ್ 3 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ, 7. Therefore y is equal to 7 divided by 7. Correct? 7 1 7 1. Therefore y is equal to 1 ಬಂತು. ಅರ್ಥ ಆಯ್ತಾ ನಿಮ್ಗೆ? ಇಲ್ಲೇ ನೋಡ್ರಿ, ವರ್ಜಿಸುವ ವಿಧಾನದಿಂದ ಮಾಡಿದಾಗೂ ನಿಮ್ಗೆ ಎಷ್ಟಾಗತ್ತಿದೆ, y is equal to 1 ಅಂತ ಬಂದಿದೆ. ಕರೆಕ್ಟ್ ಆಯ್ತಾ ನಮ್ದು? ಸೊ ಈಗ x ಅನ್ನು ಒಂದು ಕಂಡು ಹಿಡಿದ್ರೆ ನಮ್ಗೆ ಆಯ್ತು. ಕರೆಕ್ಟಾ? ಈಗ ನೋಡೋಣ. ಈಗ ಸಮೀಕರಣ 2 ತಗೋತೀನಿ. ಸಮೀಕರಣ 2ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ದೊಡ್ಡವು ಇದಾವು. ಸಮೀಕರಣ 2ರಿಂದ ಸಮೀಕರಣ 2 ಏನಿದೆ ನೋಡ್ರಿ, 2x ಮೈನಸ್ 2y ಇಸ್ ಈಕ್ವಲ್ ಟು 2. ಕರೆಕ್ಟ್?
ಇಲ್ಲಿ ನಾ ಏನ್ ಮಾಡ್ಬೇಕು ಹೇಳ್ರಿ, y ಇಸ್ ಈಕ್ವಲ್ ಟು 1 ಬಂದಿದೆಯಲ್ಲ, ಎಲ್ಲಿ y ಇತ್ತು ಅಲ್ಲಿ ನಾವ್ ಏನ್ ಮಾಡ್ಬೇಕು, ಒಂದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಥವಾ ಆದೇಶವನ್ನ ಮಾಡ್ಬೇಕು. 2 x ಅಂತೂ ಗೊತ್ತಿಲ್ಲ, ಅದನ್ನ ನಾವು ಕಂಡು ಹಿಡಿತಾ ಇದ್ದೀವಿ. ಸೊ -2 ಇಂಟು y ಅಂದ್ರೆ ಎಷ್ಟಿದೆ ನೋಡ್ರಿ, 1 ಇಸ್ ಈಕ್ವಲ್ ಟು 2. ನೋಡ್ರಿ 2x ಇಸ್ ಈಕ್ವಲ್ ಟು 2. ಹೌದಾ? ಇಲ್ಲಿ ನೋಡ್ರಿ -2 ಅಂತೂ ಆಯ್ತಾ. -2 ಅನ್ನ ಈ ಸೈಡ್ ಕಳಿಸ್ರಿ, ಎಷ್ಟಾಯ್ತು, +2. 2x ಇಸ್ ಈಕ್ವಲ್ ಟು 2 + 2 ಎಷ್ಟಾಗತ್ ನೋಡ್ರಿ, 4. therefore x ಇಸ್ ಈಕ್ವಲ್ ಟು 4. ಈ x ಬಾಜು ಇದ್ದದ್ದು 2 ಎಲ್ಲಿ ಬಂತ ಹೇಳ್ರಿ, ಕೆಳಗ್ ಬಂತು. ಸೊ 2 1 2 2 4. therefore x ಇಸ್ ಈಕ್ವಲ್ ಟು 2 ಅಂತ ಬಂತು. ಅಬ್ಸರ್ವ್ ಮಾಡಿದ್ರಿ ನೀವು, ಎರಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೆ ನಾನು ನಿಮ್ಗ. ಎರಡೂ ಪ್ರಾಬ್ಲಮ್ ಒಳಗ ನೀವು ವರ್ಜಿಸುವ ವಿಧಾನದೊಳಗ ಮಾಡಿದ್ರು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಅಷ್ಟೇ ಬರ್ತೈತಿ. ಅದೇ ರೀತಿ ನೀವು ಆದೇಶ ವಿಧಾನದೊಳಗ ಮಾಡಿದ್ರು ನಿಮ್ಗ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಅಷ್ಟೇ ಬರ್ತೈತಿ. ಇದು ಕೂಡ ಅಷ್ಟಾಯ್ತು. ಇಲ್ಲಿ ನೋಡ್ರಿ, ವರ್ಜಿಸುವ ವಿಧಾನದೊಳಗ ಮಾಡಿದಾಗ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 1 ಬಂದಿತ್ತು. ಆದೇಶ ವಿಧಾನದಿಂದ ಮಾಡಿದಾಗ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 1 ಬಂತು. ಅಂದ್ರೆ ನಾವು ಮಾಡಿದಂತಹ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ, ಥರ್ಡ್ ಫೋರ್ತ್ ನೀವ ಮಾಡ್ರಿ. ಎರಡನೇ ಮೇನನ್ನ ನೋಡ್ತೇನೆ ನೋಡ್ರಿ. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಅದು ಏನಿದೆ ಕ್ವಶನ್ ಅನ್ನ ಓದ್ತೇನೆ ನೋಡ್ರಿ ನಾನು ಒಂದ್ಸಲ. ಫಸ್ಟ್ ಒಂದು ಕ್ವಶನ್, ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ. ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನ ರಾಶಿ ಯಾವುದು ಅಂತ ಕೇಳಿದಾರ ಅವ್ರು. ಆ ಭಿನ್ನ ರಾಶಿ ಅಂದ್ರೆ ಈಗ ಡೈರೆಕ್ಟ್ ಇಕ್ವೇಶನ್ಸ್ ಅನ್ನ ಕೊಟ್ಟಿದ್ದಿಲ್ಲ ನಮ್ಗ, ಸೆಂಟೆನ್ಸ್ ರೂಪದೊಳಗ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದಾರು. ಸೊ ಫಸ್ಟ್ ಏನಾಗಿದೆ ಅಂದ್ರ, ಯಾವುದೋ ಒಂದು ಭಿನ್ನ ರಾಶಿ, ಆ ಭಿನ್ನ ರಾಶಿ ಯಾವ ರೀತಿ ಬರುತ್ತೆ ನೋಡ್ರಿ. ನಿಮಗೆ ಲಾಸ್ಟ್ ಟೈಮ್ ಇದೇ ಟೈಪ್ ಸ್ವಲ್ಪ ಚೇಂಜಸ್ ಇದ್ದಿದ್ದು ಆದೇಶ ವಿಧಾನದೊಳಗೆ ಕೂಡ ಬಂದಿತ್ತು. ನಾನು ನಿಮಗೆ ಅವಾಗ ಹೇಳಿದ್ದೆ ಈ ಟೈಪ್ ಪ್ರಾಬ್ಲಮ್ಸ್ ಗಳು ನಿಮ್ಗ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಆ ಭಿನ್ನ ರಾಶಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಆಗಿರಲಿ. ನಮಗ್ ಗೊತ್ತಿಲ್ಲ ಅದು ಯಾವ ಭಿನ್ನ ರಾಶಿ ಅಂತ ಹೇಳಿ, ನಾವ್ ಇವಾಗ ಕಂಡು ಹಿಡಿಬೇಕಲ್ಲ. ಸೊ ಅದಕ್ಕೆ ನಾ ಈಗ ಏನ್ ಮಾಡ್ತಾ ಇದ್ದೇನೆ, ಎಕ್ಸ್ ಡಿವೈಡೆಡ್ ಬೈ ವೈ ಆಗಿರಲಿ. ಹೌದಾ? ಅವ್ರ ಫಸ್ಟ್ ಕಂಡೀಷನ್ ಏನ್ ಹೇಳ್ತಾ ಇದಾರೆ ನೋಡ್ರಿ, ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆಯಿರಿ ಅಂತ ಇದೆ. ಸೊ ನಾ ಈಗ ಭಿನ್ನ ರಾಶಿಯನ್ನ ತಗೋತೇನೆ. ಹೌದಾ? ಅವ್ರ ಕಂಡೀಷನ್ ಏನ್ ಹೇಳ್ತಾ ಇದಾರೆ ನೋಡ್ರಿ, ಇಲ್ಲಿ ಅಂಶಕ್ಕೆ ಒಂದನ್ನು ಸೇರಿಸಿ, ಸೇರಿಸು ಅಂದ್ರೆ ಏನಾಗತ್ತೆ ಹೇಳ್ರಿ, +1. ಛೇದದಿಂದ ಒಂದನ್ನು ಕಳೆದು ಅಂದ್ರ, ಛೇದ ಅಂದ್ರೆ ಇದು, ಈ ಛೇದದಿಂದ ಒಂದನ್ನು ಕಳೆದು ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, -1. ಇವನ್ನೆರಡು ಸಂಕ್ಷೇಪಿಸಿದರೆ, ನಮಗೆ ಎಷ್ಟು ಸಿಗ್ತೈತಂತ ಹೇಳ್ರಿ, 1 ಸಿಗ್ತೈತಂತ. ಕರೆಕ್ಟ್? ಇವ್ರು ಹೇಳಿದಂತ ಒಂದು ಕಂಡೀಷನ್ ಇದು. ಕರೆಕ್ಟಾ? ಇದಿನ್ನು ಸಮೀಕರಣ 1 ಆಗಿಲ್ಲ, ನಾನು ಅದನ್ನ ಮಾಡ್ತೇನೆ. ಜಸ್ಟ್ ಅವ್ರು ಏನ್ ಕೊಟ್ಟಿದಾರಲ್ಲ ಅದನ್ನಷ್ಟ ಬರಿತೇನಂತ. ಹೌದಾ? ಈಗ ಅವ್ರು ಏನ್ ಹೇಳಿದ್ರು, ಅಂಶ ಮತ್ತು ಛೇದಕ್ಕ ಒಂದು ಕೂಡಿಸ್ಬೇಕು, ಇಲ್ಲೇ ಮೈನಸ್ ಮಾಡಿದಾಗ ನಮ್ಗ 1 ಬರ್ತದಂತ ಹೇಳಿದಾರೆ. ಇನ್ನೊಂದು ಕಂಡೀಷನ್ ಇದೆ ನೋಡ್ರಿ, ಅದೇ ಭಿನ್ನ ರಾಶಿಯ ಛೇದಕ್ಕೆ ಸೇಮ್ ಭಿನ್ನ ರಾಶಿಯನ್ನ ತಗೋಬೇಕು ನಾವೀಗ. ಸೇಮ್ ಭಿನ್ನ ರಾಶಿಯನ್ನ ತಗೊಂಡ್ವಿ ಅಂದ್ರ x/y ಅಲ್ಲಿ ಏನ್ ಮಾಡ್ಯಾರಂತ, ಬರೇ ಛೇದಕ್ಕೆ ಭಿನ್ನ ಅಂದ್ರೆ ಛೇದಕ್ಕಷ್ಟ ಒಂದನ್ನು ಸೇರಿಸಿದಾಗ ಅದು ಎಷ್ಟಾಗತ್ತೆ ಹೇಳ್ರಿ, 1/2 ಆಗತ್ತಂತ. ಕರೆಕ್ಟ್? ಇದು ಸಮೀಕರಣ 2 ಆಗೋದು. ಇದೇ ಸಮೀಕರಣ 1, 2 ಅಲ್ಲ. ಇದ್ರನ್ನ ನಾನು ಇದನ್ನ ಮತ್ತೀಗ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗ ಸಿಂಪ್ಲಿಫೈ ಮಾಡಿ ಸಮೀಕರಣವನ್ನ ತಗೊಂಡ್ ಬಂದು ನಾವು ಆಮೇಲೆ ಇದನ್ನ ಇಕ್ವೇಶನ್ಸ್ ಗಳನ್ನ ಬಿಡಿಸ್ಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿದ್ ನಿಮ್ಗ ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಇದಕ್ಕ ಕರೆಕ್ಟ್ ಆಗಿ ನಮಗ ಸಿಮ್ಯುಲೇಷನ್ ಪಾರ್ಟ್ ಸಿಗ್ತಾ ಇಲ್ಲ, ಅದು ಸಿಕ್ತ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗ ತೋರಿಸ್ತೇನಂತ. ಅರ್ಥ ಆಯ್ತಾ? ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.